ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಎಸ್ ಆರ್ ನೋ. ವೆರಿ ಸಿಂಪಲ್, ಎಸ್ ಆರ್ ನೋ. ಒಂದು ನಿಮ್ಗೆ ಭಯ ಇರುತ್ತೆ, ಆಗುತ್ತೋ ಇಲ್ವೋ, ಒಂದು ಆತಂಕದಲ್ಲಿ ಇರ್ತೀರಾ, ಏನಾಗುತ್ತೋ, ಏನ್ ಮಾಡ್ಲಿ, ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಆ ಒಂದು ಪ್ರಶ್ನೆಗೆ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಸಿಗುತ್ತೆ. ನೀವು ಅನ್ಕೊಂಡಿರುವಂತ ಒಂದು ವಿಷಯ ಇದೆಯಲ್ಲ, ಅದು ಆಗುತ್ತಾ ಆಗೋದಿಲ್ವಾ ಅಂತ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಮೊದಲನೇದು, ಎರಡನೇದು ಹಾಗೂ 3ನೇದು. ನಿಮ್ಗೆ ಯಾವ ಕಾರ್ಡ್ ರೆಸೊನೇಟ್ ಅನ್ಸುತ್ತೆ, ಯಾವ್ದು ಕನೆಕ್ಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಆದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಕ್ವೆಶನ್, ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಆ ಪ್ರಶ್ನೆ ಒಂದೇ ಆಗಿರ್ಬೇಕು. ಇಟ್ಕೊಂಡಾದ ನಂತರ ಆ ಪ್ರಶ್ನೆಯನ್ನ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಮನಸ್ಸಿನಲ್ಲಿ ಏನೇ ಇರ್ಬೋದು, ಆ ಪ್ರಶ್ನೆಗೆ ಉತ್ತರ ಏನಾಗತ್ತೆ, ಅದಾಗತ್ತಾ ಆಗೋದಿಲ್ವಾ, ಆ ಥರದೊಂದು ಕ್ಲಾರಿಟಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಏನ್ ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ, ಒಂದನ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇರ್ಬೋದು, ಏನೇ ಗೊಂದಲ ಇರಬಹುದು, ಆ ಒಂದು ಪ್ರಶ್ನೆಗೆ ಏನಿದೆ, ಔಟ್ಕಮ್ ಏನಿದೆ ಅನ್ನುವ ರೀಡಿಂಗ್ ಇವತ್ತು ಆಗಿರುತ್ತೆ. ಸೊ ಎಸ್ ಪೊಸಿಷನ್, ಗಾಟ್ ನೋ ಪೊಸಿಷನ್. ಎಸ್ ಪೊಸಿಷನ್ ಅಲ್ಲಿ ಏನ್ ಬರ್ತಾ ಇದೆ, ಆಲ್ಕಿಮಿಸ್ಟ್, ಮ್ಯಾಜಿಷಿಯನ್, ನಂಬರ್ 1, ಡಾಟರ್ ಆಫ್ ಸ್ಪೋರ್ಟ್ಸ್, ನೈಟ್ ಆಫ್ ಸ್ಪೋರ್ಟ್ಸ್, ಎನರ್ಜಿ, ಏಸ್ ಆಫ್ ಸ್ಪೋರ್ಟ್ಸ್ ಮತ್ತು 7 ಆಫ್ ಕಪ್ಸ್ ಬರ್ತಾ ಇದೆ. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಂಟ್ರೆಸ್ಟಿಂಗ್ ಆಗೇ ಇದೆ ರೀಡಿಂಗ್. 7 ಆಫ್ ಸ್ಪೋರ್ಟ್ಸ್ ಮತ್ತು ಡೆವಿಲ್ಸ್ ಎನರ್ಜಿ, ಅದಾದ ನಂತರ 5 ಆಫ್ ಕಪ್ಸ್ ಬರ್ತಾ ಇದೆ. ಸೊ ನಿಮ್ಮ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಇದು ಆಗುತ್ತೋ ಆಗಲ್ವಾ ಅನ್ನುವಂಥ ಒಂದು ಗೊಂದಲಕ್ಕೂ ಕೂಡ ಇಲ್ಲಿ ವಿಷಯ ಹೇಗಿದೆ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿದೆ. ಹಾಗೂ ಇದು ಅಷ್ಟು ಸುಲಭ ಇಲ್ಲ. ಇದಕ್ಕೆ ನಿಮ್ಮ ಹೋರಾಟ ಬೇಕಿದೆ ಮತ್ತು ನಿಮ್ಮ ಡೆಡಿಕೇಶನ್ ಬೇಕಿದೆ. ಹಾಗೂ ಒಂದೊಂದ್ಸಲ ಬಿಟ್ಬಿಡ್ಬೇಕು ಅನ್ಸುತ್ತೆ. ಒಂದೊಂದ್ಸಲ ಈ ಒಂದು ವಿಷಯ ಆಗ್ಬಾರ್ದು ಅಂತ ಬೇರೆಯವರು ಕಲ್ಲು ಹಾಕ್ತಾರೆ. ನಿಮ್ಮ ಪ್ರಶ್ನೆಗೆ, ನಿಮ್ ಲೈಫ್ ನಲ್ಲಿ ಇದು ನಡಿಬಾರ್ದು ಅನ್ನೋದಕ್ಕೆ ಕಲ್ಲು ಹಾಕ್ತಾರೆ. ಹಾಗೂ ಇದರಿಂದ ನಿಮಗೆ ಒಂದೊಂದ್ಸಲ ಆಗ್ಬಿಡುತ್ತೆ, ಇದು ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು. ಆದ್ರೆ ಇಲ್ಲಿ ಉತ್ತರ ಏನ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಪ್ರಶ್ನೆಗೆ ಎಸ್ ಅಂತಾನೆ ಬರ್ತಾ ಇದೆ. ಆಗುತ್ತದೆ, ಎಸ್, ನಿಮ್ಮಲ್ಲಿ ಆ ಸ್ಟ್ರೆಂತ್ ಇದೆ. ಸೊ ಮ್ಯಾಜಿಷಿಯನ್ ಅಲ್ಲಿ 4 ಎಲಿಮೆಂಟ್ಸ್ ಇರುತ್ತೆ. 4 ಎಲಿಮೆಂಟ್ಸ್ ಅಂದ್ರೆ ವಾಟರ್, ಏರ್, ಅರ್ತ್ ಮತ್ತು ಫೈರ್. ಸೊ ಈ 4 ಎಲಿಮೆಂಟ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಏನೇ ಅಡ್ಡಿ ಆತಂಕಗಳು, ಏನೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ಎದುರಿಸುವಂತ ಒಂದು ಶಕ್ತಿ ಇರುತ್ತೆ. ಆ ತರದ ಒಂದು ಶಕ್ತಿ ನಿಮ್ಮಲ್ಲಿದೆ ಅನ್ನುವಂಥ ಒಂದು ಕನ್ಫರ್ಮೇಶನ್ ಕಾರ್ಡ್ ಬಂದಿದೆ ಇದರಲ್ಲಿ. ಸೊ ನೀವೇನಾದ್ರೂ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ, ಐ ಆಮ್ ಅ ಮ್ಯಾಜಿಷಿಯನ್ ಅಂಡ್ ಐ ಕ್ಯಾನ್ ಡೂ ಇಟ್ ಅಂತ ಈ ಕೂಡ್ಲೆ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಕ್ಲೇಮ್ ಮಾಡಿ ಕಮೆಂಟ್ ನಲ್ಲಿ, ಐ ಕ್ಲೇಮ್ ಇಟ್. ಐ ಆಮ್ ಅ ಮ್ಯಾಜಿಷಿಯನ್ ಅಂಡ್ ಐ ಕ್ಲೇಮ್ ದಿಸ್ ಟು ಹ್ಯಾಪನ್ ಇನ್ ಮೈ ಲೈಫ್. ನೀವೇನೇ ಪ್ರಶ್ನೆ ಅನ್ಕೊಂಡಿದ್ರು ನನ್ನ ಕೈಲಿ ಆಗತ್ತೆ ಅಂತ ಈ ಕೂಡ್ಲೆ ದೃಢವಾಗಿ ನಿರ್ಧಾರ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ ಕೈಲಿ ಆಗುತ್ತೆ. ದಾರಿಗಳಿದೆ ಇದನ್ನ ಸರಿ ಮಾಡ್ಕೊಳ್ಳೋಕೆ. ತಲೆನೋವಿದೆ, ಸುಲಭ ಇಲ್ಲ, ಆದ್ರೆ ಕೊನೆಗೆ ನಿಮ್ಗೆ ಜಯ ಸಿಗುತ್ತದೆ. ಇಲ್ಲಿ ನೋಡ್ಬೋದು, ಹೋರಾಟದಲ್ಲಿ ನಿಮ್ಗೆ ವಿಕ್ಟ್ರಿ ಇದೆ ಅಲ್ವಾ. ಇಲ್ಲಿ ಲೈಟ್ ಇದೆ, ಕ್ಲೌಡ್ಸ್ ಇದೆ. ಸೊ ಇಟ್ಸ್ ಗಿವಿಂಗ್ ಅ ಸ್ಟ್ರಾಂಗ್ ಇಂಡಿಕೇಶನ್ ಇಟ್ ವಿಲ್ ಹ್ಯಾಪನ್ ಅಂತ. ಆದ್ರೆ ಸುಲಭ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ಅಂತ ಶತ್ರುಗಳು ಇದ್ದಾರೆ ನಿಮ್ಗೆ, ನೋವು ಕೊಡುವಂಥವ್ರು. ಈ ತರ ಎಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ ಕೈಲಿ ಆಗತ್ತೆ. ನಿಮ್ಗೆ ಈ ತರ ನೋವಾದ್ರೂ ಕೂಡ, ಈ ತರ ಬೇಜಾರಾದ್ರೂ ಕೂಡ, ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡುವ ಜನರು ಇದ್ದಾರೆ ಸುತ್ತ. ಈ ವಿಷಯವಾಗಿ ನಿಮ್ಮ ನೋವನ್ನು ಎಂಜಾಯ್ ಮಾಡುವಂತ ಜನರಿದ್ದಾರೆ ನಿಮ್ ಸುತ್ತ. ಸೊ ಆ ತರದ್ ಒಂದು ಸಿಚುವೇಶನ್ ಇದ್ರೂ ಕೂಡ ನಿಮ್ ಕೈಲಿ ಆಗತ್ತೆ
ಅಂತ ಈ ಒಂದು ಕಾರ್ಡ್ ಪೈಲ್ನಲ್ಲಿ ಸ್ಟ್ರಾಂಗ್ ಆಗಿ ಇಂಡಿಕೇಶನ್ ಬಂದಿದೆ. ನೀವು ಕೇಳ್ಬೋದು ಯಾವಾಗ ಆಗತ್ತೆ, ಎಷ್ಟು ಬೇಗ ಆಗತ್ತೆ ಅಂತ. ಬೇಗನೆ ಆಗತ್ತೆ, ಯಾಕಂದ್ರೆ ಸ್ವೋರ್ಡ್ ಇದೆ. ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಕೇಳ್ಬೋದು ನೀವು. ಮಿನಿಮಮ್ 3 to 4 months ನಲ್ಲಿ, 3 ರಿಂದ 4 ತಿಂಗಳು ಒಳಗಡೆನೆ, ಎನಿ ಟೈಮ್ ವಿತ್ ಇನ್ 3 to 4 months ನೀವು ಅನ್ಕೊಂಡಿರುವಂತ ಪ್ರಶ್ನೆಗೆ ಉತ್ತರ ಎಸ್ ಅಂತಾನೆ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಇವಾಗ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ, ಆಗುತ್ತಾ ಆಗಲ್ವಾ ಅಂತ ಒಂದು ಪ್ರಶ್ನೆ ಇರುತ್ತಲ್ಲ, ಈ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂತ ರೀಡಿಂಗ್ ಮಾಡ್ತಿದ್ದೀನಿ. ಎಸ್ ಆರ್ ನೋ. ಎಸ್ ಪೊಸಿಷನ್ ಅಲ್ಲಿ 10 of swords ಬಂದಿದೆ, 2 of swords ಬರ್ತಾ ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಅದಾದ ನಂತರ 7 of wands ಬರ್ತಾ ಇದೆ. ಓಕೆ, ಪೇಜ್ ಆಫ್ ವಾಂಡ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಔಟ್ಕಮ್ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಹೆರೋಫಂತ್ ಕಾರ್ಡ್ ಬರ್ತಾ ಇದೆ, ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಪ್ರಶ್ನೆ ಇದೆಯಲ್ಲ, ಓ ಗಾಡ್, ಇದಕ್ಕೆ ಪ್ರಾಪರ್ ಅಡ್ವೈಸ್ ಬೇಕಿದೆ, ಗೈಡ್ ಬೇಕಾಗಿದ್ದಾರೆ ನಿಮ್ಗೆ. ಈಗ ವಿಷಯ ಹೇಗಿದೆ ಅಂದ್ರೆ, ನೀವ್ ಎಲ್ಲಾ ತರಾನು ಇದನ್ನ ಹೋರಾಟ ಮಾಡಕ್ ಟ್ರೈ ಮಾಡಿದೀರಾ. ಆದ್ರೆ ಇವಾಗ ನಿಮ್ಗೆ ಹೇಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ಕಟ್ ಆಗ್ಬಿಟ್ಟಿದೆ, ಕಟ್ ಹಾಕ್ದಂಗ ಆಗಿದೆ. ಹಾಗೂ ಇದ್ರ ಬಗ್ಗೆ ನೀವು ಭರವಸೆನೂ ಬಿಡ್ತಿದ್ದೀರಾ. ಅಂದ್ರೆ ಇದು ಬೇಡ ಅನ್ನುವಂತ ಒಂದು ಮನಸ್ಥಿತಿಗೂ ಬಂದಿದ್ದೀರಾ ನೀವು ಇವಾಗ. ಆದ್ರೂ ಕೂಡ ಒಂದು ಆಸೆ ಮನುಷ್ಯನ್ಗಿರುತ್ತಲ್ಲ, ಆ ತರ ನಿಮ್ಗೂ ಒಂದು ಆಸೆ ಇದೆ, ಇದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಲೈಫ್ ಅಂತ. ಈ ತರದ್ ಒಂದೇನ್ ಪ್ರಶ್ನೆ ಇದೆ, ಇದು ನನ್ನ ಲೈಫಲ್ಲಿ ಮೂಡಿದ್ರೆ, ಇದು ನನ್ನ ಲೈಫಲ್ಲಿ ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದ್ರೆ ನಿರಾಸೆ ಇದೆ, ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ, ಮತ್ತು ಹೆರೋಫಂತ್ ಕಾರ್ಡ್ ಬರ್ತಾ ಇದೆ. ಸೊ ಇಷ್ಟೆಲ್ಲ ನಿಮ್ ಲೈಫಲ್ಲಿ ಡ್ರಾಮಾ ಬೇಕಾ ಅಂತ ಒಂದು ಕ್ವೆಶನ್ ಮಾಡ್ಕೋಬೇಕಾಗುತ್ತೆ ನೀವು. ಕ್ವೀನ್ ಆಫ್ ವಾಂಡ್ಸ್, ವೀಲ್ ಆಫ್ ಫಾರ್ಚ್ಯೂನ್. ಲುಕ್ ಎಟ್ ದಿಸ್. ವಾವ್, ಇದು ಒಂಥರ ಟ್ವಿಸ್ಟ್. ನಿಮ್ಮ ಸ್ಟೋರಿ ಒಂದು ಟ್ವಿಸ್ಟ್ ಬಂದಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ. ಒಂದು ಎಸ್ ಪೊಸಿಷನ್ ಅಲ್ಲಿ ತುಂಬಾನೇ ಅಡ್ಡಿ ಆತಂಕಗಳು, ಹೋರಾಟಗಳು, ಸ್ಟ್ರಗಲ್ಸ್, ಮತ್ತು ಜನ ನಿಮ್ಗೆ ನೋವು ಕೊಡುವಂಥದ್ದು, ಬೇಜಾರು ಮಾಡುವಂಥದ್ದು, ಹಾಗೂ ಮತ್ತೆ ನಿಮ್ಮ ಮನಸ್ಸಿಗೆ ಆಳವಾಗಿ ಚುಚ್ಚಿ ಮಾತಾಡುವಂಥದ್ದಾಗಿರ್ಬೋದು. ಅಥವಾ ಈ ವ್ಯಕ್ತಿ ಯಾರೇ, ನೀವು ಈ ಪ್ರಶ್ನೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಆ ವ್ಯಕ್ತಿ ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಮನಸ್ಸಿಗೆ ಪದೇ ನಿಮ್ಮ ಟ್ರಸ್ಟ್ ನ ಬ್ರೇಕ್ ಮಾಡುವಂಥದ್ದು, ಇದೆಲ್ಲ ನಡೀತಾ ಇದೆ. ನಿಮ್ಮ ಪ್ರಶ್ನೆಗೆ ಇಷ್ಟೆಲ್ಲ ಒಂದು ಇಮೋಷನಲ್ ಅಂಡ್ ಫೈನಾನ್ಷಿಯಲ್ ಮತ್ತು ಮೆಂಟಲಿ ವೀಕ್ ಆಗ್ತಾ ಇದ್ದೀರಾ. ಲಾಸ್ ಆಗ್ತಾ ಇದೆ ನಿಮ್ಮ ಲೈಫ್ ದಾರಿನೇ ಹಾಗಿದೆ. ನಿಮ್ಗೀಗ ಗೈಡ್ ಇದ್ರೂ ಕೂಡ ಅದು ಕಷ್ಟನೇ ಇರುತ್ತೆ. ಯಾಕಂದ್ರೆ ಆ ಗೈಡು ನಿಮ್ಗೆ ಹೇಳ್ಬೋದು, ಯಾರೇ ಗೈಡ್ ನೀವು ಇದ್ರ ಬಗ್ಗೆ ನೀವು ಯಾರನ್ನೇ ಕೇಳಿದ್ರು ಕೂಡ, ಅವ್ರನ್ನ ಗುರುಗಳನ್ನ ನೀವು ಕೇಳಿದ್ರು ಕೂಡ, ಗುರುನು ನಿಮ್ಗೆ ಹೇಳೋದೇ ಅದೇ, ಬೇಡ, ನಿನ್ಗೆ ಇದು ಒಳ್ಳೇದಲ್ಲ, ಈ ದಾರಿ ಸರಿ ಇಲ್ಲ ನಿನ್ಗೆ ಅಂತ. ಸೊ ನಿಮ್ಮ ಪ್ರಶ್ನೆನ ಯೋಚನೆ ಮಾಡಿ, ಯಾಕಂದ್ರೆ ಇದು ಡ್ರಾಪ್ ಮಾಡೋದೇ ಬೆಟರ್. ಇದು ನಿಮ್ ಲೈಫಲ್ಲಿ ನಡೀದೇ ಹೋದ್ರೇನೆ ಬೆಟರ್ ಅಂತ ಹೇಳ್ತೀನಿ. ಇದು ಈ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ಕ್ವೆಶನ್ ಈ ಕೂಡಲೇ ವ್ಯಕ್ತಿನ ಕಟ್ ಆಫ್ ಮಾಡಿ. ಈ ಒಂದು ಪ್ರಶ್ನೆ ಏನಾದ್ರೂ ಒಂದು ನಿಮ್ಮ ಕೆಲಸ ಕಾರ್ಯಕ್ಕೋ ಏನಾದ್ರೂ ಆ ತರಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ಮಾಡದೇ ಇರೋದೇ ಬೆಟರ್. ಅದನ್ನ ಡ್ರಾಪ್ ಔಟ್ ಮಾಡಿ. ಇದನ್ನ ನೀವು ಮಾಡದೇ ಇರೋದೇ ನಿಮ್ಗೆ ಒಳ್ಳೇದು. ಯಾಕಂದ್ರೆ ನಿಮ್ ಟೈಮ್ ವಿತ್ ಇನ್ 2 months ಚೇಂಜ್ ಆಗುತ್ತೆ. ಇದನ್ನ ಈ ಕೂಡಲೇ ಡ್ರಾಪ್ ಮಾಡ್ಬಿಟ್ರೆ, ಅಂಡ್ ವೀಲ್ ಆಫ್ ಫಾರ್ಚ್ಯೂನ್, ಯು ವಿಲ್ ಬಿ ಗೆಟಿಂಗ್ ಇನ್ ಟು ಅ ನ್ಯೂ ಸೈಕಲ್. ಸೊ ದೇರ್ ಇಸ್ ಅ ನ್ಯೂ ಅಪರ್ಚುನಿಟಿ, ನ್ಯೂ ಲೈಫ್, ನ್ಯೂ ಚಾಪ್ಟರ್. ಸೊ ಈ ತರದ್ ಒಂದು ಬದಲಾವಣೆ ಬರುತ್ತೆ ಅಂದ್ರೆ ಯಾಕದು ಬೇಕು ಅನ್ನೋದೇ ಒಂದು ಕ್ವೆಶನ್ ಆಗೋಗುತ್ತೆ. ಸೊ ಯೋಚನೆ ಮಾಡಿ, ಬಿಕಾಸ್ ಇದು ಆಗದೆ ಇರೋದು ಒಳ್ಳೇದು. ಇದು ಆಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳಲ್ಲ, ಬಿಕಾಸ್ ಆಗ್ತಾ ಇಲ್ಲ, ಇದು ಆಗೋದಿಲ್ಲ ಅಂತಾನೆ ಬರ್ತಾ ಇದೆ. ಸೊ ನಿಮ್ ಟೈಮ್, ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್ ಯು. ತುಂಬಾ ಕ್ಲಿಯರ್ ಅಂಡ್ ಕಟ್ ಆಗಿ ಬಂದಿದೆ ನಿಮ್ ರೀಡಿಂಗ್. ಸೊ ಇಟ್ಸ್ ಅ ಶೋರ್ ನೋ, ಆಗಲ್ಲ ಅಂತ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಾನು ಈಗ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರುವಂಥ ವಿಷಯ ಏನೇ ಆಗಿರ್ಲಿ, ಆಗುತ್ತಾ ಆಗೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಎಸ್ ಆರ್ ನೋ, ಎಸ್ ಆರ್ ನೋ. ಎಸ್ ಪೊಸಿಷನ್ ಅಲ್ಲಿ ರೀಬರ್ತ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ಫರ್ಟಿಲಿಟಿ ಕಾರ್ಡ್, ಟೆಂಪರೆನ್ಸ್ ಮತ್ತು ಡೆವಿಲ್ ಕಾರ್ಡ್ ಬಂದಿದೆ. ಓಕೆ, ಇಂಟ್ರೆಸ್ಟಿಂಗ್ಲಿ ಇದು 3 ಮೇಜರ್ ಆರ್ಕನ ಕಾರ್ಡ್.
ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ವಾವ್ ವಾವ್, ಲಾರ್ಡ್ ಕಾರ್ಡ್ ಮತ್ತು 8 ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ಸೊ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಇನ್ನ 2 ಕಾರ್ಡ್ಸ್ ತೆಗಿಬೇಕಾಗುತ್ತೆ, ಬಿಕಾಸ್ ಎರಡೂ ಅಷ್ಟೇ ಫೋಕಸ್ಡ್ ಅಂಡ್ ಇದಾಗಿ ಬಂದಿದೆ ಕಾರ್ಡ್ಸ್. ಸೊ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಇದೆ ಅಂದ್ರೆ, ಈ ಒಂದು ಪ್ರಶ್ನೆಗೆ ನಿಮ್ಗೆ ಸಹಾಯ ಬೇಕಿದೆ, ಜನರ ಸಹಾಯ ಬೇಕಿದೆ, ಹಾಗೂ ವೆಲ್ ವಿಶರ್ಸ್, ಇದಾಗ್ಲಿ ಅಂತ ಆಸೆ ಪಡುವಂತ ವೆಲ್ ವಿಶರ್ಸ್ ನಿಮ್ಗೆ ಇವಾಗ ಬೇಕಿದೆ ಈ ಪ್ರಶ್ನೆಗೆ. ಮತ್ತು ಇನ್ನೊಂದೇನಾಗುತ್ತೆ ಅಂದ್ರೆ, ಮಿಸ್ಗೈಡ್ ಆಗ್ಬಹುದು ಈ ಪ್ರೋಸೆಸ್ ನಲ್ಲಿ. ನಿಮ್ಮ ಒಂದು ಫೋಕಸ್ ಹೋಗ್ಬೋದು, ಅಥವಾ ನೀವು ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ಬೋದು. ಈ ಪ್ರಶ್ನೆ ಕುರಿತಾಗಿ ನಾನು ಹೇಳ್ತಾ ಇರೋದು, ತಾಳ್ಮೆಯಿಂದ ನೀವು ಈ ಒಂದು ಯೋಚನೆ ಏನ್ ಮಾಡ್ತಾ ಇದ್ದೀರಾ, ನೀವು ಈ ಪ್ರಶ್ನೆ ಬಗ್ಗೆ ತಾಳ್ಮೆಯಿಂದಾನೇ ಇದನ್ನ ಎದುರಿಸ್ಬೇಕಾಗತ್ತೆ. ಯಾಕೆಂದ್ರೆ ಆತಂಕದಲ್ಲೋ, ಭಯದಲ್ಲೋ, ಅಥವಾ ಒಂದು ಕೋಪದಲ್ಲೋ ನೀವು ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು, ಅಥವಾ ಮಾಡ್ಬಿಡ್ತೀನಿ ಅನ್ನುವಂಥ ಒಂದು ಜಿದ್ದಿಗೊಳಗಾದ್ರೂ ಕೂಡ ಇದು ನಿಮ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗತ್ತೆ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಎಫೆಕ್ಟಿವ್ ಆಗಿ ಬರ್ತಾ ಇಲ್ಲ. ನೀವು ಆತ್ರದಲ್ಲಿ ಈಗ್ಲೇ ಆಗ್ಬಿಡ್ಬೇಕು, ನಾನು ಈಗ್ಲೇ ಜಯಿಸ್ಬಿಡ್ಬೇಕು, ಈಗ್ಲೇ ಎದುರಿಸ್ಬಿಡ್ಬೇಕು ಅನ್ನುವಂಥ ಒಂದು ಫೋರ್ಸ್ ಅಲ್ಲಿ ಇದ್ರೆ ಇದಾಗೋದಿಲ್ಲ. ಇದು ಟೈಮ್ ತಗೊಳುತ್ತೆ, ಹಾಗೂ ನಿಮ್ಗೆ ಪೇಷನ್ಸ್ ಇಂಪಾರ್ಟೆಂಟ್ ಇದೆ. ಇವಾಗ ಎಷ್ಟು ನೀವು ಸಾಫ್ಟ್ ಅಂಡ್ ಸ್ಲೋ ಆಗಿ ಹೋಗ್ತೀರಾ ಈ ಒಂದು ವಿಷಯವಾಗಿ, ನೀವು ಅಷ್ಟೇನೆ ರಿಸಲ್ಟ್ ಪಾಸಿಟಿವ್. ಬಿಕಾಸ್ ಸನ್ ನೋಡ್ತಾ ಇದ್ದೀನಿ ನಾನು ಕ್ಲಾರಿಫಿಕೇಶನ್ ಕಾರ್ಡ್ ನಲ್ಲಿ, ನಿಮ್ಗೆ ಸನ್ ಬಂದಿದೆ. ಇಂಟ್ರೆಸ್ಟಿಂಗ್ಲಿ ಇದನ್ನ 4 ಕೂಡ ಮೇಜರ್ ಆರ್ಕನಾ ಕಾರ್ಡ್ ಇದೆ. ಯಾವಾಗ ಮೇಜರ್ ಆರ್ಕನಾ ಕಾರ್ಡ್ ಬರುತ್ತೆ, ನೀವು ಕೇಳಿರುವಂತ ಪ್ರಶ್ನೆನೆ ಮೇಜರ್ ಲೈಫ್ ಚೇಂಜಿಂಗ್ ವಿಷಯ ಇದು ಅಂತ ಅರ್ಥ. ಅಂದ್ರೆ ಇದು ನಡೆಯೋದ್ರಿಂದ ನಿಮ್ ಲೈಫ್ ತೀರಾನೇ ಅನ್ಕೊಳ್ಳದೆ ಇರುವಂತಹ ಒಂದು ತಿರುವನ್ನ ಪಡೆಯುತ್ತೆ. ಅಂಡ್ ದಟ್ ಇಸ್ ಅ ಗುಡ್ ಚೇಂಜ್. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಚೇಂಜ್. ಆ ಚೇಂಜ್ ಇಂದ ನೀವು ಒಂದು ಉನ್ನತ ಮಟ್ಟಕ್ಕೆ ಹೋಗೋದಾಗಿರ್ಬೋದು, ಅಥವಾ ಏನೋ ಒಂದು ದೊಡ್ಡ ಸಾಧನೆ ಮಾಡೋದಾಗಿರ್ಬೋದು. ಈ ತರ ನಿಮ್ಗೆ ಆ ಒಂದು ಲೈಫ್ ನಲ್ಲೇ ಯಾರು ನೋಡದೇ ಇರುವಂತಹ ಒಂದು ಒಳ್ಳೆಯ ಸರ್ಕಮ್ಸ್ಟಾನ್ಸಸ್ ನ ಎದುರಿಸ್ತೀರಾ. ಅಂದ್ರೆ ಜನ ನಿಮ್ಮನ್ನ ಇನ್ಸ್ಪೈರ್ ಆಗುವ ಒಂದು ಸ್ಥಿತಿಗೂ ಬರ್ತಾರೆ. ನಿಮ್ಮನ್ನ ನೋಡಿ, ನಿಮ್ ಲೈಫ್ ನ ನೋಡಿ, ವಾವ್ ಎಷ್ಟ್ ಚೆನ್ನಾಗಿದೆ ಇವ್ರ ಲೈಫ್ ಅಂತ ಅಡ್ಮೈರ್ ಮಾಡುವಂತ ಜನರು ಇರ್ತಾರೆ ನಿಮ್ ಲೈಫ್ ನ ನೋಡಿ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ತಾಳ್ಮೆಯಿಂದ ಹೋಗಿ, ಕೆಟ್ಟ ಅಭ್ಯಾಸಗಳಿಗೆ ಹೋಗ್ಬೇಡಿ, ಕೆಟ್ಟ ಜನರ ಸಹವಾಸ ಮಾಡಬೇಡಿ. ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿದೆ. ಅದು ಒಂದು ಚಂಚಲ ಮನಸ್ಥಿತಿಯಿಂದ ನೀವು ಫೋಕಸ್ ತಪ್ಪಿ ಮೇ ಬಿ ಸಮ್ ಬ್ಯಾಡ್ ಹ್ಯಾಬಿಟ್ಸ್ ಹೋಗುವ ಎಲ್ಲ ಸಾಧ್ಯತೆನೂ ಇದೆ. ಅದೇನಾಗಿರ್ಬೋದು, ಕುಡಿತ, ಚಟ, ಯಾವುದೇ ರೀತಿಯಾದ ಚಟ, ಕೆಟ್ಟ ಚಟ ನಿಮ್ಮ ಲೈಫ್ಗೆ ಮಾರಕವಾಗತ್ತೆ. ಸೊ ಅದನ್ನ ನೀವು ಫೋಕಸ್ಡ್ ಆಗಿ ಅದನ್ನ ಮತ್ತು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ನೀವು ಯಾವಾಗ ಇದಾಗುತ್ತೆ ಅಂದ್ರೆ, ಇದಕ್ಕೆ ಅಟ್ಲೀಸ್ಟ್ 7 months ಆಗುತ್ತೆ. ನಿಮ್ಮ ಪ್ರಶ್ನೆಗೆ ನಿಮಗ್ ಬೇಕಾಗಿರೋ ಹಾಗೆ ಉತ್ತರ ಸಿಗ್ಬೇಕು, ಒಂದು ಸಕ್ಸಸ್ ಕಾಣ್ಬೇಕು, ಅಥವಾ ಆ ತರ ಔಟ್ಕಮ್ ಬರ್ಬೇಕು ಅಂದ್ರೆ 7 months ಆಫ್ ಯೋರ್ ಕಮಿಟ್ಮೆಂಟ್ ಟು ದಿಸ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್. ಹಾಗೂ ಆ ಪ್ರೋಸೆಸ್ ನಲ್ಲಿ ನೀವು ಒಳ್ಳೆ ಜನರ ಸಹವಾಸ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನೀವು ರೂಟ್ ತಪ್ಪಿಬಿಡ್ತೀರಾ. ಬೇರೆ ಕೆಟ್ಟ ಜನರ ಸಹವಾಸ ಮಾಡಿದಾಗ ಏನಾಗುತ್ತೆ, ಅವರು ಮಿಸ್ಗೈಡ್ ಮಾಡ್ತಾರೆ. ಮಿಸ್ಗೈಡ್ ಮಾಡಿದಾಗ ನೀವು ಮಾಡ್ಬೇಕಾಗಿರುವಂತಹ ಒಂದು ವಿಷಯನೂ ಬಿಟ್ಬಿಡ್ತೀರಾ. ಸೊ ಇದನ್ನ ತಾಳ್ಮೆಯಿಂದ ಸಾಫ್ಟ್ ಆಗಿ, ನಿಮ್ಮ ಮಾರಲ್ಸ್ ತಕ್ಕ ಹಾಗೆ, ನಿಮ್ಮ ಮೌಲ್ಯಗಳಿಗೆ ತಕ್ಕ ಹಾಗೆ ಇದನ್ನ ನಡೆಸ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತವಾಗ್ಲೂ ಇದರಲ್ಲಿ ಜಯ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.